ಇವತ್ತು ಯೇಸು ಕ್ರಿಸ್ತನು ಮಾನವರ ಉದ್ಧಾರಕ್ಕಾಗಿ ಪಾಪ ಪರಿಹಾರಕ್ಕಾಗಿ ಮಾನವರನ್ನು ಮತ್ತೊಮ್ಮೆ ದೇವರ ನೀತಿ ಶಾಂತಿ ಪ್ರೀತಿಯಲ್ಲಿ ಅವರನ್ನು ಜೀವಿಸಬೇಕೆಂಬಂಥ ಉದ್ದೇಶದಿಂದ ಆತನು ತಾನೇ ಮರಣವನ್ನು ಜಯಿಸುವ ಮೂಲಕವಾಗಿ ಪುನರುತ್ಥಿತನಾದಂಥ ಒಂದು ವಿಶೇಷವಾದಂಥ ದಿನವನ್ನು ಇವತ್ತು ಇಡೀ ಜಗತ್ತು ಆಚರಣೆ ಮಾಡ್ತಾರೆ. ಹಾಗೆ ಇವತ್ತು ನಮ್ಮ ಸಭೆ ಕೂಡ ಈ ಯೇಸುವಿನ ಪುನರುತ್ಥಾನದ ವಿಚಾರವನ್ನು ನಾವು ಧ್ಯಾನ ಮಾಡಿದ್ದೇವೆ. ಯೇಸು ಮುಖ್ಯವಾಗಿ ಮರಣವನ್ನು ಜಯಿಸಿ ಪುನರುತ್ಥಿತನಾಗಿ ಜೀವವನ್ನು ಹೊಂದಿದಂಥ ದಿನ ಇದಾಗಿದೆ. ಸೊ ಕ್ರೈಸ್ತರಾದ ನಮ್ಮೆಲ್ಲರಿಗೂ ಒಂದೇ ವಿಶ್ವಾಸ ಏನಂದರೆ, ನಮಗೆ ಈ ಲೋಕದಲ್ಲಿ ಮರಣ ನಮ್ಮ ಜೀವನದ ಕೊನೆಯಲ್ಲ, ಬದಲಾಗಿ ಮರಣಾನಂತರವೂ ದೇವರು ನಮ್ಮನ್ನು ನಡೆಸುತ್ತಾನೆ. ಆತನು ಪುನರುತ್ಥಾನ ಹೊಂದಿದ್ದರಿಂದ ನಮಗೂ ಕೂಡ ಜೀವನದಲ್ಲಿ ಪುನರುತ್ಥಾನವಾಗುತ್ತದೆ ಮತ್ತು ಸತ್ಯ ನೀತಿ ನ್ಯಾಯಕ್ಕಾಗಿ ನಾವು ಬದುಕುತ್ತೇವೆ, ಜೀವಿಸುತ್ತೇವೆ ಎಂಬಂಥ ವಿಶ್ವಾಸ ನಮ್ಮೆಲ್ಲರಿಗೆ ಇದೆ. ಇದನ್ನು ಇವತ್ತು ಕ್ರೈಸ್ತ ಸಭೆ ಆಚರಣೆ ಮಾಡ್ತಾರೆ. ಈ ದಿನದಲ್ಲಿ ಪ್ರಪಂಚಕ್ಕೆ ಶಾಂತಿ ಲಭಿಸಲಿ ಅನ್ನುವಂಥ ಪ್ರಾರ್ಥನೆ ಏನಾದರೂ ಸಲ್ಲಿಸಿದ್ರ? ಹೌದು. ಇವತ್ತಿನ ಯುದ್ಧದ ಜಗತ್ತಿನಲ್ಲಿ, ಗದ್ದಲ ತುಂಬಿದ ಈ ಜಗತ್ತಿನಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳು, ಎಲ್ಲ ಜಗತ್ತು ಇವತ್ತು ಶಾಂತಿ ಸಮಾಧಾನದಿಂದ ಬದುಕಬೇಕೆಂಬಂಥ ಪ್ರಾರ್ಥನೆ ನಮ್ಮೆಲ್ಲರದಾಗಿದೆ, ನಮ್ಮ ಸಭೆದಾಗಿದೆ. ಇವತ್ತು ಯೇಸು ಕೂಡ ಅದಕ್ಕೆ ಶಾಂತಿಗಾಗಿಯೇ ತನ್ನನ್ನು ಅರ್ಪಿಸಿಕೊಂಡರು. ಆದ್ದರಿಂದ ಶಾಂತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಥ್ಯಾಂಕ್ ಯು.